Okay, next question ಗೆ ಹೋಗೋಣ. Question number 33. Which of the following is not a correct statement? So placenta is located outside the ovarian cavity ಅಂತ ಹೇಳ್ತಾರೆ. ಫಸ್ಟ್ ಓವರಿನ ನೋಡೋಣ, ಕ್ರಾಸ್ ಸೆಕ್ಷನ್ ತಗೊಂಡ್ರೆ ನಮಗೆ ಸೊ ಫಸ್ಟ್ ಔಟರ್ ಮೋಸ್ಟ್ ಲೇಯರ್ ಓವರಿಯನ್ ವಾಲ್ ಅಂತ ಕರಿತೀವಿ, ಓವರಿಯನ್ ವಾಲ್ ಆರ್ ಪೆರಿಕಾರ್ಪ್ ಅಂತ ಕರಿತೀವಿ. ಸೊ ಇನ್ಸೈಡ್ ಇರೋ ಕ್ಯಾವಿಟಿನ ನಾವು ಲಾಕ್ಯೂಲ್ ಆರ್ ಓವರಿಯನ್ ಕ್ಯಾವಿಟಿ ಅಂತ ಕರಿತೀವಿ, ಹೌದಾ. ಸೊ ಇಲ್ಲಿಂದ ನಿಮಗೆ ಪ್ಲಾಸೆಂಟಾ ಬರುತ್ತೆ, ಹೌದಾ. ಸೊ ಪ್ಲಾಸೆಂಟಾ ಮುಖಾಂತರ ಓವಿಲ್ಸ್ ಗಳು ಅರೈಸ್ ಆಗಿರ್ತವೆ, ಓವಿಲ್ಸ್. ದಿಸ್ ಇಸ್ ಪ್ಲಾಸೆಂಟಾ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿರುತ್ತೆ. ಪ್ಲಾಸೆಂಟಾ ಇಸ್ ಲೊಕೇಟೆಡ್ ಔಟ್ಸೈಡ್ ದ ಓವರಿಯನ್ ಕ್ಯಾವಿಟಿ ಅಂತ ಹೇಳಿದ್ದೇನೆ. ಸೊ ದಿಸ್ ಇಸ್ ಇನ್ಕರೆಕ್ಟ್. Central cell develops into a primary endosperm cell after fertilization. So this is correct statement. So orchids contains more than one ovule in an ovary. Idu kuda correct agutte. Egg apparatus consists of one egg cell, two synergids. Idu kuda correct agutte. So first statement incorrect and this is the answer for our 33 question. So next question ige hogana. Question number 34. Scrotum helps in maintaining the temperature of testis, which is A, lower than the normal body temperature. Each of the testis has about B compartments and measures C in centimeter in length. Length ಕೊಟ್ಟಿದ್ದಾನೆ. Select the option that fills the blanks correctly. So A ನೋಡ್ರಿ, that is 2 to 2.5 degrees Celsius. 250 ಕಂಪಾರ್ಟ್ಮೆಂಟ್ಸ್ ಇರ್ತವೆ, ಹೌದಾ. ಸೊ ಸೈಜ್ ಏನಿರುತ್ತೆ, ಲೆಂತ್ ಕೊಟ್ಟಿದ್ದಾನೆ, ಲೆಂತ್ 4 to 5 ಸೆಂಟಿಮೀಟರ್ ಇರುತ್ತೆ, ವಿಡ್ತ್ 2 to 3 ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಟು ಪ್ರೊಡ್ಯೂಸ್ 2000 ಸ್ಪರ್ಮ್ಸ್ ಅಂಡ್ 400 ಓವಾ, ಹೌ ಮೆನಿ ಸ್ಪರ್ಮೆಟೋಗೋನಿಯಾ ಅಂಡ್ ಓಗೋನಿಯಾ ಆರ್ ರಿಕ್ವೈರ್ಡ್ ಅಂತ ಕೇಳಿದ್ದಾನೆ. ಸೊ 2000 ಸ್ಪರ್ಮ್ಸ್, ಒಂದು ಸ್ಪರ್ಮೆಟೋಗೋನಿಯಾದಿಂದ 4 ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ, ಒಂದು ಓಗೋನಿಯಾದಿಂದ ಒಂದೇ ಎಗ್ ಪ್ರೊಡ್ಯೂಸ್ ಆಗೋದು ಆರ್ ಓವಮ್. ಸೊ ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ಸೊ 500 ಸಿಗುತ್ತೆ, ದಟ್ ಈಸ್ ಸ್ಪರ್ಮೆಟೋಗೋನಿಯಾ ಅಂಡ್ 400 ಓಗೋನಿಯಾ. ಸೊ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಚೂಸ್ ದ ಕರೆಕ್ಟ್ ಆಪ್ಷನ್ from the table given below for the formation and dissolution of the label part ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಲೇಬಲ್ ಪಾರ್ಟ್ ಕೊಟ್ಟಿರೋದು ಝೋನಾ ಪೆಲ್ಲುಸಿಡಾ. ಆಪ್ಷನ್ಸ್ ನೋಡೋಣ. ಫಾರ್ಮ್ಡ್ ಬೈ ಡಿಸಾಲ್ವ್ಡ್ ಅಂತ ಹೇಳಿದ್ದಾನೆ. ಪ್ರೈಮರಿ oocyte ಬಿಫೋರ್ ಫರ್ಟಿಲೈಸೇಷನ್. ಆಪ್ಷನ್ಸ್ ಗೆ ಹೋಗೋಕ್ಕಿಂತ ಮುಂಚೆ ಲೆಟ್ಸ್ ಥಿಂಕ್ ದಿಸ್. ಸೊ ಝೋನಾ ಪೆಲ್ಲುಸಿಡಾ ಫಾರ್ಮೇಶನ್ ಆಗೋದು ಯಾವಾಗ? ಸೆಕೆಂಡರಿ oocyte ಸ್ಟೇಜ್ ಅಲ್ಲಿ ಇದ್ದಾಗ ಝೋನಾ ಪೆಲ್ಲುಸಿಡಾ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ಪ್ರೈಮರಿ oocyte ಟೈಮ್ ಅಲ್ಲಿ ಯಾವುದೇ ಲೇಯರ್ಸ್ ಫಾರ್ಮೇಶನ್ ಆಗಿಲ್ಲ. ಸ್ಲೋಲಿ ಮೋರ್ ನಂಬರ್ ಆಫ್ ಗ್ರಾನ್ಯುಲೋಸಸ್ ಸೆಲ್ಸ್ ಗಳು ಫಾರ್ಮೇಶನ್ ಆಕ್ಕಂತ ಹೋದಂಗೆ ಆರ್ ಜಾಯಿನ್ ಆಕ್ಕಂತ ಹೋದಂಗೆ ನ್ಯೂ ಲೇಯರ್ಸ್ ಗಳು ಫಾರ್ಮೇಶನ್ ಆಕ್ಕಂತ ಹೋಗುತ್ತೆ. ಸೊ ಸೆಕೆಂಡರಿ oocyte. ಅಂಡ್ ಈ ಲೇಯರ್ ಡಿಸಾಲ್ವ್ ಆಗೋದು ಯಾವಾಗ? ಯಾವಾಗ ಸ್ಪರ್ಮ್ ಬಂದು ಈ ಪರ್ಟಿಕ್ಯುಲರ್ ಲೇಯರ್ ನ ಪೆನೆಟ್ರೇಟ್ ಮಾಡುತ್ತೋ, ಸ್ಪರ್ಮ್ ಬಂದು ಪರ್ಟಿಕ್ಯುಲರ್ಲಿ ಸ್ಪರ್ಮ್ ಬಂದು ಈ ಲೇಯರ್ ನ ಪೆನೆಟ್ರೇಟ್ ಮಾಡುತ್ತೋ, ಫಸ್ಟ್ ಸ್ಪರ್ಮ್ ಪೆನೆಟ್ರೇಟ್ ಆಗತ್ಲು ಪಾಲಿಸ್ಪರ್ಮಿನ ಪ್ರಿವೆಂಟ್ ಮಾಡೋದಕ್ಕೆ ಬೇರೆ ಸ್ಪರ್ಮ್ ಯಾವ್ದನ್ನು ಬರೋದಕ್ಕೆ ಅಲೋ ಮಾಡಲ್ಲ. ಸೊ ದಿಸ್ ಸ್ಪರ್ಮ್ ಆಕ್ರೋಸೋಮ್ ಅಲ್ಲಿ ಫ್ರಂಟಲ್ ಆಕ್ರೋಸೋಮ್ ಇರುತ್ತೆ, ಅದರಿಂದ ನ್ಯೂಕ್ಲಿಯಸ್ ಒನ್ಸ್ ಒಳಗಡೆ ಎಂಟ್ರಿ ಆಗತ್ಲು ಝೋನಾ ಪೆಲ್ಲುಸಿಡಾ ಡಿಸಾಲ್ವ್ ಆಗುತ್ತೆ. ಸೊ ಇಟ್ ಮಸ್ಟ್ ಬಿ ಆಫ್ಟರ್ ಫರ್ಟಿಲೈಸೇಷನ್. ಸೊ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಸೊ ಇಲ್ಲಿ ಯಾಕೆ ಆಫ್ಟರ್ ಫರ್ಟಿಲೈಸೇಷನ್ ತಗೊಂತೀವಿ ಅಂತ ಅಂದ್ರೆ ಇದು ಪೆನೆಟ್ರೇಟ್ ಆಗದೆ ಹೊರತು ಇದು ಡಿಸಾಲ್ವ್ ಆಗಲ್ಲ. ಒಂದು, ಇದು ಪೆನೆಟ್ರೇಟ್ ಆದಾಗೆ ನಿಮಗೆ ಇಲ್ಲಿ ಸೆಕೆಂಡ್ ಮಿಯೋಸಿಸ್ ಕಂಪ್ಲೀಟ್ ಆಗ್ಬಿಟ್ಟು ಊಟಿಡ್ ಫಾರ್ಮೇಶನ್ ಆಗೋದು. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸ್ಟೇಟ್ಮೆಂಟ್ ಫಸ್ಟ್. ಇಂಟ್ರೊಡಕ್ಷನ್ ಆಫ್ ಸೆಕ್ಸ್ ಎಜುಕೇಶನ್ ಇನ್ ಸ್ಕೂಲ್ಸ್ ಶುಡ್ ಬಿ ಎನ್ಕರೇಜ್ಡ್. ದಿಸ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಸ್ಟೂಡೆಂಟ್ಸ್ ಗೆ ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ ಅಂಡ್ ಎಫೆಕ್ಟ್ಸ್ ಆಫ್ ಹ್ಯಾವಿಂಗ್ ಅರ್ಲಿ ಸೆಕ್ಸ್, ಅದ್ರ ಪ್ರಾಬ್ಲಮ್ಸ್ ಏನು, ಅದ್ರ ಬಗ್ಗೆ ಐಡಿಯಾ ಇರಬೇಕು. ಎಸ್ಪೆಷಲಿ STDs ಬಗ್ಗೆ ಐಡಿಯಾ ಇರಬೇಕು. ಹಾಗಾಗಿ ಸೆಕ್ಸ್ ಎಜುಕೇಶನ್ ನ ಇಂಟ್ರೊಡ್ಯೂಸ್ ಮಾಡೋದನ್ನ ಎನ್ಕರೇಜ್ ಮಾಡಬೇಕು. ನೆಕ್ಸ್ಟ್, ದಿಸ್ ವಿಲ್ ಎನ್ಕರೇಜ್ ಚಿಲ್ಡ್ರನ್ ಟು ಬಿಲೀವ್ ಇನ್ ಮಿತ್ಸ್ ಅಬೌಟ್ ಸೆಕ್ಸ್ ರಿಲೇಟೆಡ್ ಆಸ್ಪೆಕ್ಟ್ಸ್. ದಿಸ್ ಇಸ್ ರಾಂಗ್. ಈ ಸೆಕ್ಸ್ ರಿಲೇಟೆಡ್ ಮಿತ್ಸ್
ಬಗ್ಗೆ ಬಿಲೀಫ್ ಏನಿರುತ್ತೋ ಆ ಬಿಲೀಫ್ ನ ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ ಸೆಕ್ಸ್ ಎಜುಕೇಶನ್ ಇಂಟ್ರೊಡ್ಯೂಸ್ ಮಾಡಬೇಕು. ಎಷ್ಟೊಂದ್ ಜನ ಆ ಮಿತ್ಸ್ ಗಳನ್ನ ನಂಬ್ಕೊಂಡೆ ತಪ್ಪು ತಿಳ್ಕೊಂಡಿರ್ತಾರೆ. ಸೊ ಅದರಿಂದ ಓವರ್ಕಮ್ ಮಾಡೋದಕ್ಕೆ ನಾವು ಸೆಕ್ಸ್ ಎಜುಕೇಶನ್ ನ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗುತ್ತೆ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಸ್ಟೇಟ್ಮೆಂಟ್ 1 is ಕರೆಕ್ಟ್. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೊ ಕ್ವಶನ್ ನಂಬರ್ 38. Amniocentesis is legally banned for sex determination. This is correct. ಸೊ ಯಾಕೆ ಫಿಮೇಲ್ ಫಿಟಿಸೈಡ್ಸ್ ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಬ್ಯಾನ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ 2, amniocentesis was being misused for abortion or aborting normal female fetus. ಬೋತ್ ಸ್ಟೇಟ್ಮೆಂಟ್ಸ್ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, amniocentesis is a medical procedure where some of the amniotic fluid of the developing fetus is drawn to analyze the fetal cells and dissolved substances. It was banned in India in order to stop female feticide. Which of the following highlights the importance of amniocentesis despite the ban? So amniocentesis na sex determination use ಮಾಡಿದಕ್ಕೆ ಬ್ಯಾನ್ ಮಾಡಿದ್ರು. ಈ ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲದೆ ಇದ್ರ ಇಂಪಾರ್ಟೆನ್ಸ್ ಏನು ಅಂತ ಈ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಸೊ ನನ್ ಅದರ್ ದನ್ ಡಿಟೆಕ್ಷನ್ ಆಫ್ ಜೆನೆಟಿಕ್ ಡಿಸಾರ್ಡರ್ಸ್. ಡಿಟೆಕ್ಷನ್ ಆಫ್ ಜೆನೆಟಿಕ್ ಡಿಸಾರ್ಡರ್ಸ್, ಹಿಮೋಫಿಲಿಯಾ ಆಗಿರ್ಬೋದು, ಕಲರ್ ಬ್ಲೈಂಡ್ನೆಸ್ ಆಗಿರ್ಬೋದು, ಈ ತರ ಜೆನೆಟಿಕ್ ಡಿಸಾರ್ಡರ್ಸ್ ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಅಮ್ನಿಯೋಸಿಂಥಸಿಸ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಕ್ವಶನ್ ನಂಬರ್ 40. Statement 1. IUDs are ideal contraceptives for the females who want to delay pregnancy or space children. This is correct. IUDs are most widely accepted method of contraceptive in India. ಈ ಎರಡು ಲೈನ್ಸ್ ನ ಸ್ಟ್ರೇಟ್ ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ ಇಂದ ತಗೊಂಡಿದ್ದಾರೆ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್, ಸ್ಟೇಟ್ಮೆಂಟ್ 1. Use of condoms is a safeguard against AIDS and sexual diseases besides checking pregnancy. This is the advantage of condoms. Advantage of condoms. First statement correct ಆಗುತ್ತೆ. Next statement ನೋಡ್ರಿ. Certain contraceptives are planted under skin of the upper arm to prevent pregnancy. Implants ಅಂತ ಬರುತ್ತೆ. ಇದ್ರ ಬಗ್ಗೆ ಓದಿದಿರಾ ನೀವು. ಸೊ ಇಂಪ್ಲಾಂಟ್ಸ್ ನ beneath the skin ತಗೊಳ್ಳೋದು, ಹೌದಾ? ಸರ್ಟನ್ ಇಂಜೆಕ್ಟಬಲ್ಸ್ ನ ತಗೊಂತಾರೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. Question number 42. IUDs can cause excess menstrual bleeding and pain. ಇದನ್ನ ನಾನು ಪ್ರೀವಿಯಸ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ. ಸೇಮ್ ಕ್ವಶನ್ ರಿಪೀಟ್ ಆಗಿದೆ. IUDs can perforate uterus. Both are correct. ಸೊ ಫಸ್ಟ್ ಟೈಮ್ IUD ನ ಇಂಟ್ರೊಡ್ಯೂಸ್ ಮಾಡ್ಕೊಂತಿದ್ದಾರೆ ಅಂದ್ರೆ ಅಲ್ಲಿ ಎಕ್ಸೆಸ್ ಆಫ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಪೇನ್ ಕೂಡ ಬರುತ್ತೆ. ಕಂಟಿನ್ಯೂಸ್ ಆಗಿ ಯೂಸೇಜ್ ಮಾಡ್ಕೊಂತ ಹೋದಂಗೆ ಯುಟರಸ್ ಅಲ್ಲಿ ಹೋಲ್ಸ್ ಫಾರ್ಮೇಶನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಇಲ್ಲಿ ಕರೆಕ್ಟ್ ಆಗತ್ತೆ. Next, select the incorrect statement regarding vasectomy. No sperms in seminal fluid. No sperms in seminal fluid. This is wrong statement ಆಗುತ್ತೆ. Next, no sperms in epididymis. Epididymis might contain sperms. Vasectomy ನಾವೇನ್ ಮಾಡ್ತೀವಿ, ವಾಸ್ ಡಿಫರೆನ್ಸ್ ನ ಕಟ್ ಮಾಡ್ತೀವಿ. ಓಕೆ, ಸೊ ಆರ್ಡರ್ ಆಫ್ ಡಕ್ಸ್ ಅಲ್ಲಿ ಬಂದಾಗ ಫಸ್ಟ್ ವಾಸ್ ಎಫರೆನ್ಷಿಯಾ ಬರುತ್ತೆ, ಅದಾದ್ಮೇಲೆ ನಿಮಗೆ ರಿಟಿಟಸ್ಟಿಸ್ ಬರುತ್ತೆ, ನೆಕ್ಸ್ಟ್ ಎಪಿಡೈಡ್ಮಿಸ್, ವಾಸ್ ಡಿಫರೆನ್ಸ್ ಬರುತ್ತೆ. ನೆಕ್ಸ್ಟ್ ವಾಸ್ ಡಿಫರೆನ್ಷಿಯಾ ಈಸ್ ಕಟ್ ಅಂಡ್ ಟೈಡ್. ನೆಕ್ಸ್ಟ್ ನೋ ಸ್ಪರ್ಮೆಟೋಜೆನೆಸಿಸ್. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಾಸೆಕ್ಟಮಿಗೆ ಇಂಪ್ರಾಪರ್ ಆಗುತ್ತೆ. ಸೊ ವಾಸೆಕ್ಟಮಿ ಮಾಡಿಸ್ಕೊಳೋದ್ರಿಂದ ಸ್ಪರ್ಮೆಟೋಜೆನೆಸಿಸ್ ಸ್ಟಾಪ್ ಆಗಲ್ಲ, ಸ್ಪರ್ಮ್ಸ್ ಪ್ರೊಡ್ಯೂಸೇ ಆಗ್ತಿರುತ್ತೆ. ಓಕೆ, ಸೊ ಸಪೋಸ್ ಈ ಪರ್ಟಿಕ್ಯುಲರ್ ಆಪ್ಷನ್ ಏನಾದ್ರೂ ಕೊಟ್ಟಿರಲಿಲ್ಲ ಅಂತ ಅಂದಿದ್ರೆ ಸೊ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತಾ ಇತ್ತು. ಸೊ ಎಪಿಡೈಡ್ಮಿಸ್ ಅಲ್ಲಿ ಸ್ಪರ್ಮ್ ಇರೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ವಾಸ ಡಿಫರೆನ್ಸ್ ನ ಟೈ ಮಾಡಿರೋದು ಆ ರೀಜನ್ಸ್ ಅಲ್ಲಿ ಇರ್ಬೋದು. ಸೊ ಇಲ್ಲಿ ಆಪ್ಷನ್ ಡಿ ಇದೆಲ್ಲ ಕರೆಕ್ಟ್ ಆನ್ಸರ್ ಆಗುತ್ತೆ. ಸ್ಪರ್ಮೆಟೋಜೆನೆಸಿಸ್ ಏನ್ ಸ್ಟಾಪ್ ಆಗಲ್ಲ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. Which of the following does not give the defined action of a contraceptive? Hormonal method prevents or retards the entry of sperm
prevent the ovulation and fertilization. Hormonal methods which retard the entry of sperms prevent the ovulation and fertilization. Next, vasectomy prevent spermatogenesis. This is incorrect statement. So just now discuss madvi same kotidane. Next, statement 1. All contraceptives have the added advantage of protection against sexually transmitted diseases. That is wrong. Condoms ಅಲ್ಲಿ ಮಾತ್ರ ನಾವು sexually transmitted diseases protection ನೋಡ್ತೀವಿ. Next, statement 2. Natural birth control methods have negligible side effects. This is correct. Natural birth control method ಅಲ್ಲಿ ಯಾವುದೇ ರೀತಿಯಾದ side effects ಇರಲ್ಲ. But chance of failure high ಇರುತ್ತೆ ಅಷ್ಟೇ. So side effects ಇರಲ್ಲ ಆದ್ರೆ. So statement 1 incorrect, statement 2 correct ಆಗುತ್ತೆ. So option D. Next, question number 46 ಗೆ ಹೋಗೋಣ. Statement first. Gift is an in vitro fertilization techniques. Gamete intrafallopian transfer. So gamete intrafallopian transfer in vivo fertilization technique ಆಗುತ್ತೆ. In vitro ಅಂತ ಕೊಟ್ಟಿದ್ದಾನೆ. The statement is incorrect. In gift, gametes are fertilized outside the female body. No, it is fertilized inside the female body. ಅದಕ್ಕೆ fallopian tubules ಅಲ್ಲಿ ನಾವು gametes ನ ಟ್ರಾನ್ಸ್ಫರ್ ಮಾಡ್ತೀವಿ. So both the statements are incorrect. A man marries a woman and both do not show any apparent trait of inherited diseases. 5 sons and 2 daughters are born. So 5 sons, 2 daughters born ಆಗಿದೆ, birth ಆಗಿದೆ. And their sons and 3 of their sons suffer from a disease. So 3 sons ಗೆ disease ಬಂದಿದೆ. However, none of the daughters is affected. The following mode of inheritance for this disease is. ನೋಡಿ, daughters ಗೆ ಎಫೆಕ್ಟ್ ಆಗಿಲ್ಲ, son ಗೆ ಎಫೆಕ್ಟ್ ಆಗಿದೆ. It must be sex linked recessive disease. Sex linked recessive disease. ಹಾಗಾಗಿ daughter ಗೆ ಎಫೆಕ್ಟ್ ಆಗಿಲ್ಲ. ಇಲ್ಲಿ mother or woman might be a carrier ಆಗಿರ್ಬೋದು. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. If both the parents are affected carriers for thalassemia, if both the parents are unaffected carriers for a thalassemia, which is an autosomal recessive disorder, what are the chances of pregnancy resulting in an affected child? ನೋಡಿ, ಸೊ ಇಲ್ಲಿ thalassemia ಅಂತ ಕೊಟ್ಟಿದ್ದಾನೆ. HbA HbT ತಗೊಂತೀನಿ ಅಂದ್ರೆ ಇಬ್ರು ಕ್ಯಾರಿಯರ್ ಆಗಿದ್ದಾರೆ. ಒಂದು ನಾರ್ಮಲ್ ಜೀನ್ ಇದೆ, ಇನ್ನೊಂದು ರೆಸೆಸಿವ್ ಜೀನ್ ಇದೆ. ಸೊ ಎರಡು ಹೆಟೆರೋಜೈಗಸ್ ಕಂಡೀಷನ್, ಬೋತ್ ಪೇರೆಂಟ್ಸ್ ಹೆಟೆರೋಜೈಗಸ್ ಕಂಡೀಷನ್ ಇದ್ದಾಗ ಹೋಮೋಜೈಗಸ್ ರೆಸೆಸಿವ್ ಬರೋದು ನಿಮಗೆ 25% ಮಾತ್ರ. ಇನ್ನ ಎರಡು ಕ್ಯಾರಿಯರ್ ಬರುತ್ತೆ, ಒಂದು ಹೋಮೋಜೈಗಸ್ ನಾರ್ಮಲ್ ಬರುತ್ತೆ. ಇನ್ ದ ರೇಷಿಯೋ 1:2:1. ಸೊ ಆಪ್ಷನ್ ಎ 25% ಆಗಿರುತ್ತೆ. ಆಪ್ಷನ್ ಎ 25%. ನೆಕ್ಸ್ಟ್ ಕ್ವಶನ್. Which of the following assertion about alpha thalassemia is incorrect? Involves the HbA1 HbA2 genes. Correct ಇದೆ ಇದು. Is associated with the mutation or deletion of genes on chromosome 16 ಆಗಬೇಕಿತ್ತು, 11 ಕೊಟ್ಟಿದ್ದಾನೆ. ಸೊ ಆಪ್ಷನ್ ಬಿ ಇಲ್ಲಿ ಇನ್ಕರೆಕ್ಟ್ ಆಗುತ್ತೆ. ಅಂಡ್ ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೊ ಕ್ವಶನ್ ನಂಬರ್ 50. If a processed mRNA of a particular cistron contains 636 base pairs that codes for a polypeptide chain, what are the number of amino acids that it codes for? If a processed mRNA of particular cistron contains 636 base pair that codes for a polypeptide chain, what are the number of amino acid that it codes? ಇದು ಮಿಸ್ ಆಗಿ ಬಂದಿದೆ 38 ಅನ್ನೋದು. ಸೊ 636 ಕೊಟ್ಟಿದ್ದಾನೆ ಬೇಸ್ ಪೇರ್ಸ್. ಸೊ 1 ಕೋಡನ್ ಅಂದ್ರೆ 3 ಬೇಸ್ ಪೇರ್ಸ್ ಇರುತ್ತೆ. ಸೊ 216. ಸೊ 216. ಸಾರಿ 212. 3 2s are 6. 212. ಆಪ್ಷನ್ ಎ.
ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಫಸ್ಟ್, ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ ಟ್ರೈಫಾಸ್ಫೇಟ್ ಆಕ್ಟ್ಸ್ ಆಸ್ ಎ ಸಬ್ಸ್ಟ್ರೇಟ್ ಡ್ಯೂರಿಂಗ್ DNA ರೆಪ್ಲಿಕೇಶನ್. ನೋಡಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಡಿಆಕ್ಸಿರೈಬೋ ನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ ಕೊಟ್ಟಿದ್ದಾನೆ, ಬಟ್ ಡಿಆಕ್ಸಿರೈಬೋ ನ್ಯೂಕ್ಲಿಯೋಸೈಡ್ ಟ್ರೈಫಾಸ್ಫೇಟ್ ಅಂತ ಕೂಡ ಬೇಕಾದ್ರೆ ನಾವು ತಗೋಬಹುದು ಅಂಡ್ ಇಟ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಟು, deoxyribonucleoside triphosphate also acts as source of energy in the process. So replication ಆಗಬೇಕು ಅಂತ ಅಂದ್ರೆ ಸ್ಟ್ಯಾಂಡ್ಸ್ ಸಪರೇಟ್ ಆಗಬೇಕು. ಫಸ್ಟ್ ಸ್ಟ್ಯಾಂಡ್ ಸಪರೇಟ್ಸ್ ಆಗಕ್ಕೆ ಎನರ್ಜಿ ಬೇಕು, ಆ ಎನರ್ಜಿನ ಕೊಡೋದೇ ಈ ಪರ್ಟಿಕ್ಯುಲರ್ ಸಬ್ಸ್ಟ್ರೇಟ್. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಇಲ್ಲಿ ಕರೆಕ್ಟ್ ಆಗುತ್ತೆ, ಆಪ್ಷನ್ ಎ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ಸೊ ಕ್ವೆಶ್ಚನ್ ನಂಬರ್ 52, which of the following are correct? UTR untranslated regions are located on DNA. No. UTR is present both at 5' before the start codon and also at 3' after the stop codon. This is correct. UTR provides stability to mRNA. Yes, mRNA ಗೆ stability na kodutte, as well as efficiency of translation kuda increase ಮಾಡುತ್ತೆ. UTR is required for efficient translation. So second, third and fourth statement correct ಆಗುತ್ತೆ, option D. Next question ಗೆ ಹೋಗೋಣ. In biochemical analysis of transforming principle, only DNAs could not transfer R strain to S strain. This is correct. So DNAs ಅಂದ್ರೆ DNA ನ ಡೈಜೆಸ್ಟ್ ಮಾಡೋ ಎಂಜೈಮ್, DNA ನ ಡೈಜೆಸ್ಟ್ ಮಾಡೋ ಎಂಜೈಮ್. ಸೊ DNA ಡೈಜೆಸ್ಟ್ ಆಯ್ತು ಅಂತ ಅಂದ್ರೆ ಆರ್ ಸ್ಟ್ರೈನ್ ಇರೋದು ಎಸ್ ಸ್ಟ್ರೈನ್ ಆಗಿ ಕನ್ವರ್ಟ್ ಆಗಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. In this experiment proved that proteins and RNAs not the transforming principle. This is also correct. So ಈ ಎಕ್ಸ್ಪೆರಿಮೆಂಟ್ ಇಂದ ಗೊತ್ತಾಗಿದ್ದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ DNA ಅಂತ, ಹೌದಾ? ಸೊ ಬೋತ್ ಸ್ಟೇಟ್ಮೆಂಟ್ಸ್ ಇಲ್ಲಿ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. In a DNA strand, if there are 100 nucleotides and 30 are adenine, the number of thymine, guanine and cytosine. ನಿಮಗೆ ಚೆನ್ನಾಗಿ ಗೊತ್ತಿದೆ, ಅಡಿನೈನ್ ಎಷ್ಟಿರುತ್ತೋ ಅಷ್ಟೇ ಥೈಮಿನ್ ಇರುತ್ತೆ. ಸೊ 30 ಅಡಿನೈನ್ ಇದೆ ಅಂದ್ರೆ ಥೈಮಿನ್ 30. ಸೊ 30 + 30 60, 100 - 60 40, 40 ಅಂತ ಅಂದ್ರೆ 20 ಗ್ವಾನೈನ್ ಇರುತ್ತೆ, ಇನ್ನ 20 ಸೈಟೋಸಿನ್ ಇರುತ್ತೆ. ಯಾಕೆ? ಸೈಟೋಸಿನ್ ಎಷ್ಟಿರುತ್ತೋ ಅಷ್ಟೇ ಗ್ವಾನೈನ್ ಪ್ರೆಸೆಂಟ್ ಇರುತ್ತೆ. ಸೊ ಆಪ್ಷನ್ 30 20 20, ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. In a structural gene consisting of 300 base pairs, if 4 nucleotides are added and 1 is deleted at the end point, it leads to. So 300 base pairs idave, ಅದರಲ್ಲಿ 4 base pairs ನ ಆಡ್ ಮಾಡ್ತಿದ್ದಾರೆ, nucleotides nothing but here base pairs, ಅಂಡ್ ಒಂದನ್ನ ಡಿಲೀಟ್ ಮಾಡ್ತಿದ್ದಾರೆ. ಎಫೆಕ್ಟಿವ್ ಆಗಿ ಎಷ್ಟು ಸಿಗುತ್ತೆ? 303 ಸಿಗುತ್ತೆ. ಸೊ 303 3 ಇಂದ ಈಸಿಯಾಗಿ ಡಿವೈಡ್ ಆಗುತ್ತೆ, ನಿಮಗೆ 101 ಅಮೈನೋ ಆಸಿಡ್ಸ್ ಬರುತ್ತೆ, ಹೌದಾ? ಸೊ ಪಾಯಿಂಟ್ ಮ್ಯೂಟೇಶನ್ ಅಕ್ಕರ್ ಆಗುತ್ತಾ? ನೋ. ಫ್ರೇಮ್ ಶಿಫ್ಟ್ ಮ್ಯೂಟೇಶನ್ ಅಕ್ಕರ್ ಆಗುತ್ತಾ? ನೋ. ಅನ್ಆಲ್ಟರ್ಡ್ ಚೇಂಜ್? ನೋ. ಯಾಕಂದ್ರೆ ಚೇಂಜ್ ಆಗತ್ತೆ ಇಲ್ಲಿ, ಅನ್ಆಲ್ಟರ್ಡ್ ಚೇಂಜ್ ಅಂತ ಹೇಳಕ್ ಆಗಲ್ಲ. 4 ನ್ಯೂಕ್ಲಿಯೋಟೈಡ್ ನ ಇನ್ ದ ಮಿಡಲ್ ಎಲ್ಲಿ ಬೇಕಾದ್ರೂ ಆಡ್ ಮಾಡಬಹುದು ಅವರು, ಹೌದಾ? ಅದರಿಂದ ಅಮೈನೋ ಆಸಿಡ್ಸ್ ಬರ್ತಾ ಇರೋ ಚೇಂಜ್ ಆಗ್ತಿದೆ. ಸೊ ಹಾಗಾಗಿ ಅನ್ಆಲ್ಟರ್ಡ್ ಚೇಂಜ್ ಅಂತ ಹೇಳಕ್ ಬರಲ್ಲ. ಸೊ ಟೋಟಲ್ ನಮಗೆ 101 ಅಮೈನೋ ಆಸಿಡ್ಸ್ ಬರುತ್ತೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್. In biochemical analysis of a transforming principle, only DNAs could not transfer R strain. ಈ ಕ್ವೆಶ್ಚನ್ ಅಗೇನ್ ರಿಪೀಟ್ ಆಗಿದೆ, ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ, ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ಕ್ವೆಶ್ಚನ್ ನಂಬರ್ 57. The thorns of Bougainvillea and tendrils of cucurbita represent. ನೋಡಿ, thorns of Bougainvillea, tendrils of cucurbita, they represent homologous organs because both of them came from axillary buds. Thorns of Bougainvillea came from axillary bud and tendrils of cucurbita, this is also came from axillary bud. So both shows homology. So homology na indicate ಮಾಡುತ್ತೆ. Homology always shows divergent evolution. So 1 and 3 are correct. Option B.
ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. A man has domesticated dogs and has created different breeds by artificial breeding. A man has domesticated dogs and has created different breeds by artificial breeding. Correct ಇದೆ, evolutional ಬರುತ್ತೆ ನಿಮಗೆ ಇದು ಟಾಪಿಕ್. Intensive breeding of dogs signifies divergent evolution. This is wrong. So intensive breeding ಇಂದ divergent evolution ಬರಲ್ಲ. So ನೇಚರಲ್ಲಿ ನ್ಯಾಚುರಲ್ ಆಗಿ ಆರ್ಗನಿಸಮ್ಸ್ ಗಳು ಡಿಫ್ರೆಂಟ್ ಹ್ಯಾಬಿಟೇಟ್ ಇಂದ ಬಂದ್ಬಿಟ್ಟು ದೇ ಆರ್ ಶೋಯಿಂಗ್ ಸೇಮ್ ಫಂಕ್ಷನ್, ಅದನ್ನ ನಾವು ಡೈವರ್ಜೆಂಟ್ ಸೇಮ್ ಸ್ಟ್ರಕ್ಚರ್ ಇದ್ದು ಸೇಮ್ ಆರಿಜಿನ್ ಇದ್ದು ಫಂಕ್ಷನ್ಸ್ ನ ಬೇರೆ ಬೇರೆ ತೋರಿಸ್ತಿದಾವೆ, ಅವಾಗ ನಾವು ಅದನ್ನ ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಕರಿತೀವಿ. ಸೊ ಸ್ಟೇಟ್ಮೆಂಟ್ 2 ಇನ್ಕರೆಕ್ಟ್ ಆಗುತ್ತೆ, ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಬರುತ್ತೆ, ಸೊ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಕ್ವಶನ್ ನಂಬರ್ 59. Statement first. Antibiotics or drug resistance is due to evolution by anthropogenic action. This is correct. Now continuous ಆಗಿ ಡ್ರಗ್ಸ್ ನ ಕೊಡ್ಕೊಂತ ಹೋದ್ರೆ ಆ ಪರ್ಟಿಕ್ಯುಲರ್ ಆರ್ಗನಿಸಮ್ಸ್ ದೇ ಬಿಕಮ್ ರೆಸಿಸ್ಟೆನ್ಸ್ ಟು ದ ಡ್ರಗ್ಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ DDT ರೆಸಿಸ್ಟೆಂಟ್ ಇನ್ ಮಸ್ಕಿಟೋಸ್. ಸೊ ಮಸ್ಕಿಟೋಸ್ ಗೆ ಬಿಫೋರ್ ವಿ ಯೂಸ್ ಟು ಪುಟ್ ಸೋ ಮಚ್ DDT, so they used to die. Later on they got resistance against the DDT. So this is best example for this. Many antibiotics are drug resistance organisms arises due to over usage of antibiotics. So many antibiotics are drug resistant organisms arises due to overuse of antibiotics. So we should not take more antibiotics. Continuation taking of antibiotics makes the microorganism become resistant to that particular antibiotics. So resistance increase akanta hogutte as they becoming evolved. So both statements ಇಲ್ಲಿ ಕರೆಕ್ಟ್ ಆಗುತ್ತೆ. ಆಂಥ್ರೋಪೋಜೆನಿಕ್ ಆಕ್ಷನ್ ಅಂದ್ರೆ ನಿಮಗೆ ಗೊತ್ತಿದೆ, ಹ್ಯೂಮನ್ ಇಂಡ್ಯೂಸ್ಡ್ ಆಕ್ಟಿವಿಟೀಸ್ ಇಂದ ಎವಲ್ಯೂಷನ್ ಆದ್ರೆ ಅದನ್ನ ನಾವು ಆಂಥ್ರೋಪೋಜೆನಿಕ್ ಆಕ್ಷನ್ ಅಂತ ಕರಿತೀವಿ. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ನ ಒಂದು ಆರ್ಗನಿಸಮ್ ಪಡ್ಕೊಂಡ್ ಬರೋದು ಕೂಡ ಎವಲ್ಯೂಷನ್ ಆದಂಗೆ ಆರ್ ಎವಾಲ್ವ್ ಆದಂಗೆ. ನೆಕ್ಸ್ಟ್, ಅರೇಂಜ್ ಇನ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದೇರ್ ಅಕರೆನ್ಸ್ ಆನ್ ಜಿಯೋಲಜಿಕಲ್ ಟೈಮ್ ಸ್ಕೇಲ್. ಸೊ ಫಸ್ಟ್ ನಮಗೆ ಬಂದಿದ್ದು ಫಿಶಸ್, ಸೆಕೆಂಡ್ ಆಗುತ್ತೆ ಸೆಕೆಂಡ್. ನೆಕ್ಸ್ಟ್ ಫಿಶಸ್ ಆದ್ಮೇಲೆ ಆಂಫಿಬಿಯನ್ಸ್, ಸೊ ದಿಸ್ ಆಪ್ಷನ್. ನೆಕ್ಸ್ಟ್ ರೆಪ್ಟೈಲ್ಸ್, ಆಮೇಲೆ ಮ್ಯಾಮಲ್ಸ್ ಬಂದಿದ್ದು. ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ಸ್ಟೇಟ್ಮೆಂಟ್ 1. ಹ್ಯೂಗೋ ಡೆವ್ರಿಸ್ ಬಿಲೀವ್ಡ್ mutation leads to spontaneous evolution. So mutation leads to spontaneous evolution. That is correct. Mutations are random and directionless and cause saltation. This is also correct. So Hugo de Vries ಹೇಳ್ತಾರೆ large single step mutation ಗೆ saltation ಅಂತ ಕೂಡ ಕರೀತಾರೆ. So he also mentions that mutation ಇಂದ evolution ಆಗಿದ್ದು not natural selection ಇಂದ, but we came to know that both are involved in evolution. Both are involved in evolution. ಅದಕ್ಕೆ ಮೇಜರ್ ಆಗಿ ಕಾಂಟ್ರಿಬ್ಯೂಟ್ ಮಾಡದೆ ಮ್ಯುಟೇಷನ್ಸ್. ಸಡನ್ ಆಗಿ ಎವಲ್ಯೂಷನ್ ಆಗಬೇಕು ಅಂದ್ರೆ ಮ್ಯುಟೇಷನ್ಸ್ ಮುಖಾಂತರ ಆಗುತ್ತೆ. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ಕ್ವೆಶ್ಚನ್ ನಂಬರ್ 62. The organic compounds formed in Miller's experiment are. ಸೊ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಫಾರ್ಮ್ ಆಗೋದು ಅಮೈನೋ ಆಸಿಡ್ಸ್ ಮಾತ್ರ, ಬಟ್ ಡಿಫ್ರೆಂಟ್ ಅದರ್ ಸೈಂಟಿಸ್ಟ್ ಗಳು ಪರ್ಫಾರ್ಮ್ ಮಾಡಿದಾಗ ಅವ್ರಿಗೆ ನೈಟ್ರೋಜನಸ್ ಬೇಸಸ್ ಕಂಡು ಬರುತ್ತೆ, ಪಿಗ್ಮೆಂಟ್ಸ್ ಕಂಡು ಬರುತ್ತೆ, ಫ್ಯಾಟ್ಸ್ ಕೂಡ ಕಂಡು ಬರುತ್ತೆ. ಬಟ್ ಈ ಕ್ವಶನ್ ಅಲ್ಲಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅಂತ ಸ್ಪೆಸಿಫೈ ಮಾಡಿರೋದ್ರಿಂದ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು ಅಮೈನೋ ಆಸಿಡ್ಸ್ ಮಾತ್ರ. ಹಾಗಾಗಿ ಆಪ್ಷನ್ ಎ 1 ಓನ್ಲಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಫಸ್ಟ್. ದ ಸ್ಟಡಿ ಆಫ್ ಫಾಸಿಲ್ಸ್ ಇನ್ ವೇರಿಯಸ್ ಸೆಡಿಮೆಂಟರಿ layers indicates the geological period in which they exist. That is correct. Sedimentary layers na ನಾವು ಚೆಕ್ ಮಾಡ್ಕೊಂತ ಹೋದಾಗ ಆ ಪರ್ಟಿಕ್ಯುಲರ್ ಲೇಯರ್ ಅಲ್ಲಿ ಯಾವ ಆರ್ಗನಿಸಮ್ ಎಕ್ಸಿಸ್ಟ್ ಆಗಿತ್ತು ಅಂತ ನಾವು ಐಡೆಂಟಿಫೈ ಮಾಡಬಹುದು. Ages of the fossils can be determined by radioactive carbon dating technique ಮುಖಾಂತರ ಏಜ್ ಆಫ್ ದಟ್ ಪರ್ಟಿಕ್ಯುಲರ್ fossils ನ ಡಿಟೆಕ್ಟ್ ಮಾಡಬಹುದು, fossils ನ ಡಿಟೆಕ್ಟ್ ಮಾಡಬಹುದು. So both statements are correct. ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ಕ್ವೆಶ್ಚನ್ ನಂಬರ್ 64. ಅರೇಂಜ್ ದ ಫಾಲೋಯಿಂಗ್ ಪ್ಲಾಂಟ್ಸ್ ಆಸ್ ಅಪಿಯರ್ಡ್ ಆನ್ ಡಿಫರೆಂಟ್ ಜಿಯೋಲಜಿಕಲ್ ಪೀರಿಯಡ್ಸ್. ಯಾವ್ದಾದ್ರು ಪ್ಲಾಂಟ್ ಕೊಟ್ಟಿದ್ದಾನೆ ಫಸ್ಟ್ ನೋಡೋಣ. ಕಾನಿಫರಸ್, ನೀಟಲ್ಸ್, ಡೈಕಾಟಿಲಿಡನ್, ಮೊನೊಕಾಟಿಲಿಡನ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ಬಂದಿದ್ದು ಕಾನಿಫರಸ್. ಕಾನಿಫರಸ್ ಆದ್ಮೇಲೆ
ನೀಟಲ್ಸ್ ಬಂತು, ನೀಟಲ್ಸ್ ಬಂದಾದ್ಮೇಲೆ ಡೈಕಾಟ್, ಡೈಕಾಟ್ ಆದ್ಮೇಲೆ ಮೊನೊಕಾಟ್. ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಸೊ ನಿಮಗೆ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಎವಲ್ಯೂಷನ್ ಚಾಪ್ಟರ್ ಅಲ್ಲಿ, ಅದ್ರ ಬೇಸಿಸ್ ಮೇಲೆ ಈ ಕ್ವಶನ್ ನಿಮಗೆ ಬಂದಿರೋದು. ಸೊ ನೆಕ್ಸ್ಟ್ ಹೋಗೋಣ ಸ್ಟೇಟ್ಮೆಂಟ್ ಫಸ್ಟ್. ಪೌಚ್ಡ್ ಮ್ಯಾಮಲ್ಸ್ ಆಫ್ ಆಸ್ಟ್ರೇಲಿಯಾ ಸರ್ವೈವ್ಡ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಾಂಪಿಟೇಷನ್. ದಿಸ್ ಇಸ್ ಕರೆಕ್ಟ್. ಕಾಂಟಿನೆಂಟಲ್ ಡ್ರಿಫ್ಟ್ ಇಂದ ಏನಾಯ್ತು, ಲ್ಯಾಂಡ್ ಸಪರೇಟ್ ಆಯ್ತು. ಸೊ ಲ್ಯಾಂಡ್ ಸಪರೇಟ್ ಆಗಿದ್ರಿಂದ ಈ ಐಲ್ಯಾಂಡ್ ಅಲ್ಲೇ ದೀಸ್ ಅನಿಮಲ್ಸ್ ಆರ್ ಸರ್ವೈವ್ಡ್. ಸೊ ಐಲ್ಯಾಂಡ್ ಅಲ್ಲೇ ಉಳ್ಕೊಂಡಿದ್ರಿಂದ ಈಸಿಯಾಗಿ ಸರ್ವೈವ್ ಆದವು, ಬೇರೆ ಅನಿಮಲ್ಸ್ ಇಂದ ಕಾಂಪಿಟೇಷನ್ ಆಗ್ಲಿಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ 2, continental drift has both positive and negative effect on population. Yes, this is true. Positive effect ಗೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಕೊಡ್ಬೋದು ನೀವು. ಪೌಚ್ಡ್ ಅನಿಮಲ್ಸ್ ನಥಿಂಗ್ ಬಟ್ ಕಾಂಗರಸ್. ಕಾಂಗರಸ್ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಂಡುಬರೋದು ನಿಮಗೆ. ದಟ್ ಇಸ್ ದ ಪಾಸಿಟಿವ್ ಎಫೆಕ್ಟ್. ದೇ ಗಾಟ್ ಸರ್ವೈವ್ಡ್ ಬಿಕಾಸ್ ಆಫ್ ನೋ ಕಾಂಪಿಟೇಷನ್. ಸೊ ನೆಗೆಟಿವ್ ಎಫೆಕ್ಟ್ ಡ್ಯೂ ಟು ಕಾಂಟಿನೆಂಟಲ್ ಡ್ರಿಫ್ಟ್ ವೇರ್ some of the African land got joined with the American land. So due to that, American particular organisms had competition with the African organisms or African animals. It leads to extinction of African animals. So American animals got survived. So this is the negative effect of the continental drift. So which is mentioned in your book. So ಇಲ್ಲಿ ಸ್ಟೇಟ್ಮೆಂಟ್ ಎರಡು ಕೂಡ ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. Which form of pathogen is used in vaccination? So vaccination usually we use weakened pathogen, weakened inactive pathogen. So option C, inactive and weakened pathogen. Which of the following is not an advantage provided by mycorrhiza to plants? Resistant to root-borne pathogens, that is correct. Tolerance to salinity and drought condition, that is also correct. Increase in yield quantity, no, it won't contribute in increase in yield quality. Overall increase in plant growth and development, this is correct. So option B ಇಲ್ಲಿ incorrect statement ಆಗುತ್ತೆ and answer to the 67th question ಆಗುತ್ತೆ. So next question ಗೆ ಹೋಗೋಣ. Compare the statement 1 and 2. Statement first, mycorrhiza is the symbiotic association of algae and fungi. ಈ ಕ್ವಶನ್ ರಿಪೀಟ್ ಆಗಿದೆ, ನಾವು ಬಿಗಿನಿಂಗ್ ಅಲ್ಲಿ ಸಾಲ್ವ್ ಮಾಡಿದ್ವಿ. ಆಲ್ಗೆ ಅಂಡ್ ಫಂಗೈ ಗೆ ನಾವು ಲೈಕನ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ದಿಸ್ ಇಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ದೇ ಅಬ್ಸರ್ವ್ ನೈಟ್ರೋಜನ್ ಫ್ರಮ್ ದ ಸಾಯಿಲ್ ಅಂಡ್ ಪಾಸ್ ಇಟ್. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಫಾಸ್ಫರಸ್ ಅಂತ ಕೊಟ್ಟಿದ್ದಾನೆ, ಬಟ್ ಮೇಜರ್ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡೋದ್ರಲ್ಲಿ ಮೈಕ್ರೋರೈಸಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್, 2 ಫಾಲ್ಸ್ ಆಗುತ್ತೆ. ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋ ಕ್ವಶನ್ got repeated. Next 69, select the correct statement from the following. Biogas is produced by the activity of aerobic bacteria on animal waste. See, biogas is produced by methanogens. Those bacteria are anaerobic bacteria, not aerobic bacteria. This is incorrect. Methanobacterium is an again anaerobic bacteria. They mention aerobic bacteria. Biogas commonly called gobar gas is pure methane. Activated sludge in settlement tanks of STPs is rich of source of aerobic bacteria. So this statement is correct. So C option ig bandre, it is not a pure gas. Biogas andre it is not just it contains methane, it contains carbon dioxide, it contains hydrogen sulfide and also methane. So that's why it is not a pure methane. It is a biogas is a mixture of gas. It is not just a methane gas. So that's why that statement is correct. And fourth option D, activated sludge ಅಲ್ಲಿ aerobic bacteria ಇರುತ್ತೆ. Aeration tank ಅಲ್ಲಿ flocks along with aerobic bacteria or fungal filament along with aerobic bacteria forms the flocks. These flocks get settled in a settling tank which forms the activated sludge. So activated sludge contain aerobic bacteria. Okay. Next, which of the following statement regarding flocks is incorrect? They are masses of bacteria associated with fungal filament. This is correct.
Produced in aeration tank, this is also correct. They consume major part of organic matter, as they formed by useful aerobic microbes. Just now I explained aerobic microbes, but they given anaerobic microbes. So e question ಗೆ option D correct answer ಆಗುತ್ತೆ, and it is a incorrect statement. Next question ಗೆ ಹೋಗೋಣ. Question number 71. In the given diagram of PBR 322 vector, identify the restriction sites A, B, C and D. So A ಅಂತ ಅಂದ್ರೆ ನಿಮಗೆ ori ಬರುತ್ತೆ, that is origin of replication. So B ಅಂತ ಅಂದ್ರೆ amphisilin ಬರುತ್ತೆ, C ಅಂತ ಅಂದ್ರೆ tetracycline ಬರುತ್ತೆ, D is hind 3. So option ಬಂದ್ರೆ option B correct answer ಆಗುತ್ತೆ. Next question ಗೆ ಹೋಗೋಣ. Statement first. Sticky ends are resulted due to the action of restriction enzyme. Sticky ends are resulted due to the action of restriction enzyme. That is correct. Sticky ends formation ಆಗದೆ restriction enzymes ಇಂದ. Specific ಆಗಿ ಹೇಳಬೇಕು ಅಂದ್ರೆ endonuclease enzyme ಇಂದ. Stickiness facilitate the action of DNA ligase polymerase ಅಂತ ಕೊಟ್ಟಿದ್ದಾನೆ. It is incorrect. So statement 1 correct ಆಗುತ್ತೆ, statement 2 false ಆಗುತ್ತೆ. So option A. Next question ಗೆ ಹೋಗೋಣ. Question number 73. The purpose of stirred tank bioreactor is. So stirrer ಏನಕ್ಕೆ ಹೆಲ್ಪ್ ಮಾಡುತ್ತೆ? ಯೂನಿಫಾರ್ಮ್ ಆಗಿ ಆಕ್ಸಿಜನ್ ಮಿಕ್ಸ್ಚರ್ ಗೆ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ ನೋಡ್ರಿ? That is option D. Availability of oxygen throughout the process. Throughout the process oxygen proper ಆಗಿ ಸಿಗೋ ಹಾಗೆ ಮಾಡುತ್ತೆ. Okay. Next, statement first. Plasmid DNA acts as vector to transfer the piece of DNA attached to it. This is correct. Plasmid DNA act as a vector. Next, statement 2. Vector DNA acts as a plasmid to transfer the piece of DNA attached to it. Vector DNA. Vector DNA plasmid ಆಗಿ act ಮಾಡಬೇಕು ಅಂತೇನಿಲ್ಲ. It may act as a bacteria, bat, act. They are also plasmids. All are vectors. So all vectors need not to be plasmids, but all plasmids are vectors. Okay. So second statement incorrect ಆಗುತ್ತೆ. So statement 1 is true, statement 2 is false. Next question ಗೆ ಹೋಗೋಣ. Question number 75. Which of the following statement is correct with respect to synthesis of insulin? Synthesized as a proenzyme. No, insulin is a hormone. Enzyme error statements not correct. Synthesized as pro-hormone and needs to be processed to become a functional hormone. This B is correct. Because insulin synthesis adaga A peptide, B peptide and C peptide chain will be there. Mature insulin does not contain C peptide chain. It contains only A and B peptide chain. So option B correct answer ಆಗುತ್ತೆ. So next question ಗೆ ಹೋಗೋಣ. Statement first. The plants genetically identical to the original plants are called somoclones. That is correct. Somatic hybridization are in case of tissue culture ಅಲ್ಲಿ ಮೆರಿಸ್ಟಮ್ ಕಲ್ಚರ್ ಮುಖಾಂತರ ನಮಗೆ ಬರೋ ಪ್ಲಾಂಟ್ಸ್ ಗಳನ್ನ ನಾವು somoclones ಅಂತ ಕರಿತೀವಿ. They are genetically identical to the parents. Somoclones can be obtained through micropropagation. This is also correct. So micropropagation ಅಂತ ಅಂದ್ರೆ production of thousands of plants within a short duration of time through tissue culture technique. So both statements are correct ಆಗುತ್ತೆ. Both statement 1 and 2 are option C. Next question ಗೆ ಹೋಗೋಣ. Question number 77. Pollen grains of a plant whose 2n is equal to 48. So diploid stage ಅಲ್ಲಿ 48 ಇದೆ. ಅಂದ್ರೆ pollen grain ಏನಾಗಿರುತ್ತೆ? Haploid ಇರುತ್ತೆ. ಇದು chromosome 24 ಇರುತ್ತೆ. Are cultured to get a callus. Callus ಅಂದ್ರೆ mass of undifferentiated cells. Mass of undifferentiated cells. ಅಂದ್ರೆ basically meristem cells ಇರ್ತವೆ callus ಅಲ್ಲಿ. By tissue culture method, what would be the number of chromosomes in cells of callus? ನೋಡ್ರಿ pollen grain ಇಂದ callus culture ಆಗ್ತಾ ಇರೋದು. Pollen grain ಇಂದ callus culture ಆಗ್ತಿರೋದು. Pollen grain haploid ಇದೆ ಅಂತ ಅಂದ್ರೆ callus ಕೂಡ haploid ಇರುತ್ತೆ. So 24 option B. Next,
Identify the correct statement. Bacillus thuringiensis produces an insecticidal protein that can kill Melodogyna incognita. So ಇಲ್ಲಿ Melodogyna incognita, it is a nematode. It is a nematode. So nematode na kill ಮಾಡೋದಕ್ಕೆ ನಾವು RNA interference ನ ಯೂಸ್ ಮಾಡ್ತೀವಿ. So first statement is incorrect. The gene Cry1AC can control corn borer ಅಂತ ಕೊಟ್ಟಿದ್ದಾರೆ. So Cry1AB controls corn borer, not Cry1AC. Again, incorrect statement. Using Agrobacterium vector, nematode specific genes were introduced into the host plant. This is correct. So nematode specific genes ಅಂತ ಅಂದ್ರೆ ಇಲ್ಲಿ antisense and sense gene ನ introduce ಮಾಡ್ತೀವಿ through Agrobacterium vector ಮುಖಾಂತರ RNA interference technically. Okay, C correct ಆಗುತ್ತೆ. BT toxin exists as a protein that convert into a protoxin in insect gut. BT toxin exists as a protoxin. It become active toxin in insect gut. So again D incorrect statement ಆಗುತ್ತೆ. So ನಮಗೆ correct statement ಕೇಳಿದರೆ option C correct answer ಆಗುತ್ತೆ. Okay, next question ಗೆ ಹೋಗೋಣ. Statement first, Bacillus thuringiensis produces insecticidal protein called, basically ನಾವು ಇವನ್ನ cry proteins ಅಂತ ಕರಿತೀವಿ. These proteins are toxic to some insects, so they might call BT toxin. So first statement correct ಆಗುತ್ತೆ. These toxins exist as a protoxin, not hormone, protoxin. So before entering into the insect gut. So the statement is incorrect. So statement 1 is true, statement 2 is false. Next question ಗೆ ಹೋಗೋಣ. In an aquarium, if there are 8 fishes and in a week 2 fishes die, calculate the death rate ಕೇಳಿದ್ದಾರೆ. So 2 fishes ಸತ್ತೋಗಿದೆ. So 2 ones are 2 fours. So 1/4 ಅಂದ್ರೆ 0.25 ಆಗುತ್ತೆ. That is number of individuals died to the number of individual was present. So 0.25 individual fish per week. Option C. 0.25 individual fish per week. Next, question number 81. Population with a large number of older individual than younger ones. Older individuals are more, younger are less. Then it is a declining population. Option A, declining population. So next question is statement 1. If the predator is too efficient and over exploits its prey, then predator itself become extinct. The statement is correct. That's why we call predator as prudent in nature. That means they act sensibly. They won't over exploit the prey. If they over exploit the prey, they won't be having the food. Next. So statement 2. Prey species have evolved various defenses to lessen the impact of predation. That is correct. We can give example for this monarch butterfly, which is distasteful for this predator. So both statements are correct here. Next question. Identify the decomposers among the following in the pond ecosystem. So bacteria acts as a decomposer, fungi, flagellates. So A, B, C. Phytoplanktons won't act as a decomposers here. Next question. 84. Which of the following statement is not true about ecological pyramids? It does not take into account the same species belonging to 2 or more trophic level. This is correct. It assumes a simple food chain, something that almost never exists in nature. That is correct. In nature, always food web is present rather than food chain. So there is no place for food web in ecological pyramids. So this is also correct. Saprophytes are given place. No, saprophytes does not given any place in ecological pyramids. So option D is the correct answer here. Or incorrect statement. Next, 85. A food chain with
1000 kilocalories of energy at the first trophic level is expected to transfer what amount of energy at the third trophic level. So first trophic level means 1000. So 10% only transfers. So it means 100 joules. Next 10 joules. So trophic level 1, 2, 3. They asked for third trophic level. So 10 kilocalories. Option C. So similar type of question. If the energy produced at the level of producers is 1000 joules, the energy available for the secondary consumer is. So this is producer, primary consumer, secondary consumer. Again, the answer will be same, 10 joules. So 1000, 100, 10 joules. Same type only. So next question, 1887, statement first. Pyramid of energy may be upright or inverted. Pyramid of energy may be upright or inverted. This is wrong because pyramid of energy is always upright, since some amount of energy will be dissipated as heat when it transfers from one trophic level to another trophic level. Statement 2, only 10% of energy goes to the next trophic level. Yes, 10% law states this only. So statement 1 is incorrect and statement 2 is correct. Option D. Statement first, the pyramid of biomass in sea is generally inverted. Why it is inverted? Because fishes are more compared to phytoplanktons. That is the reason our statement 2 is given. The biomass of fishes far exceeds that of the phytoplanktons. Both statements are correct. Both statements are correct. So next question is gonna question number 89. Statement first. There are 32 biodiversity hotspots in world. This is wrong. There are 34 biodiversity hotspots in the world. Statement 2. High level of species richness and high degree of endemism are criteria for selection of biodiversity hotspots. This is correct. Endemism means, the species which are confined to that particular region, they are not found anywhere else. So these are the criteria they choose biodiversity hotspots. Also, he should have mentioned accelerated biodiversity loss, which is not there in the statement, but still we can consider it as a correct statement. So statement 1 is false, statement 2 is true or correct. Option D. And next question, the last question. Tropical regions have got a long evolutionary time for species diversification as compared to temperate regions. This is correct. That's why tropical regions have so much biodiversity and diversification than compared to temperate regions. If a particular habitat is getting disturbed very often, then diversification won't be possible. So first statement is correct. Second statement, the temperate regions have undergone frequent glaciation in the past, whereas trophic regions have remained relatively undisturbed for millions of years. So this is true. So glaciation means covered with ice. During the winter season, temperate regions undergoes -10, -15 degrees Celsius. So complete soil will be covered by ice. So vegetation won't be possible during that time. So that's why trophic regions have more diversification compared to temperate. So both statements are correct here. So I hope this video will be going to helpful for your exam as well as for your entrance exam. Please comment down below if you need such videos, and in the next video I try to do or cover higher order thinking questions which comes in 2 marks, 3 marks and 5 marks. Thank you.